ರಾಮಚರಿತಮಾನಸ ಶ್ರೀರಾಮನ ಜೀವನ ಚರಿತ್ರೆ, ಆದರ್ಶ ಹಾಗೂ ಭಕ್ತಿಯನ್ನ ಹೇಳುವಂತಹ ಒಂದು ಪವಿತ್ರ ಗ್ರಂಥ. ಶ್ರೀರಾಮನ ಹುಂಡಿಯನ್ನ ದೋಚಿರುವಂತಹ ಈ ದುರುಳರ ಅಕ್ರಮ ಈಗ ಒಂದೊಂದೇ ಬಯಲಾಗ್ತಾ ಇದ್ದು, ಈ ಚಿನ್ನ ಲೇಪಿತ ರಾಮಚರಿತಮಾನಸ ಗ್ರಂಥವನ್ನ ಕೂಡ ಎಗರಿಸಿರುವಂತಹ ಅನುಮಾನ ಮೂಡ್ತಾ ಇದೆ. $5 ಕೋಟಿ ಮೌಲ್ಯದ ರಾಮಚರಿತ ಪ್ರತಿಗಳ ನಾಪತ್ತೆ ಆರೋಪಕ್ಕೆ ಮತ್ತೊಂದು ತಿರುವು. ರಾಮಚರಿತ ಕಳ್ಳತನವಾಗಿಲ್ಲ, ಗರ್ಭಗುಡಿಯಲ್ಲೇ ಇದೆ ಎಂದ ಗೋಪಾಲ್ ನಾಗರಕಟ್ಟೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ದೇಣಿಗೆ. Hotel Management with AI. Join IIHM, International Institute of Hotel Management. ಕಳ್ಳತನ, ಕಾಣಿಕೆ ಹಣ ಲೂಟಿಯಂತಹ ಹಗರಣಗಳು ಕೋಟಿ ಕೋಟಿ ರಾಮನ ಭಕ್ತರಿಗೆ ಘಾಸಿ ತಂದಿದೆ. ಈ ಮಧ್ಯೆ ನಿವೃತ್ತ IAS ಅಧಿಕಾರಿ, ಮಾಜಿ ಗೃಹ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಅನ್ನೋರು ಸ್ಫೋಟಕ ಆರೋಪ ಮಾಡಿದ್ರು. ತಾವು ರಾಮ ಮಂದಿರಕ್ಕೆ 5 ಕೋಟಿ ಮೌಲ್ಯದ 4 kg ಚಿನ್ನದ ಲೇಪನವಿರುವ ರಾಮಚರಿತ ಮಾನಸ ಗ್ರಂಥವನ್ನ ಕಾಣಿಕೆಯಾಗಿ ಕೊಟ್ಟಿದ್ದು, ಈಗ ರಾಮ ಮಂದಿರ ಆವರಣದಲ್ಲಿ ಅದರ ಸುಳಿವೇ ಇಲ್ಲ ಅಂತ ಆರೋಪಿಸಿದ್ರು. ಆದ್ರೀಗ ಹೊಸ ಬೆಳವಣಿಗೆಯಲ್ಲಿ ರಾಮ ಮಂದಿರದಲ್ಲಿ ಇದ್ದ ರಾಮಚರಿತ ಮಾನಸ ಪ್ರತಿ ಕಳುವಾಗಿಲ್ಲ, ರಾಮಚರಿತ ಮಾನಸ ಪ್ರತಿ ಗರ್ಭಗುಡಿಯಲ್ಲೇ ಇದೆ. ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಕೇಂದ್ರೀಯ ಕಾರ್ಯದರ್ಶಿ ಮತ್ತು ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಜೊತೆಗೆ ಸಮಿತಿಯಲ್ಲಿ ಪ್ರಮುಖ ಜವಾಬ್ದಾರಿ ಹೊತ್ತಿದ್ದ ಕನ್ನಡಿಗ ಗೋಪಾಲ್ ನಾಗರಕಟ್ಟೆ ಸಾಮಾಜಿಕ ಜಾಲತಾಣ X ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಿವೃತ್ತ IAS ಅಧಿಕಾರಿಯಾಗಿದ್ದ ಶ್ರೀ ಲಕ್ಷ್ಮೀನಾರಾಯಣ ಜಿ ಅವರು ನೀಡಿದ್ದ ಶ್ರೀ ರಾಮಚರಿತ ಮಾನಸ ಪುಸ್ತಕವನ್ನ 3 ತಿಂಗಳ ಕಾಲ ಬಾಲರಾಮನ ಗರ್ಭಗೃಹದ ಮುಂದೆ ಇಡಲಾಗಿತ್ತು. ಈಗ ಅದನ್ನ ಗರ್ಭಗೃಹದ ಬಳಿ ಇರುವ ಸ್ಟೋರ್ನಲ್ಲಿ ಇಡಲಾಗಿದೆ. ಲಕ್ಷ್ಮೀನಾರಾಯಣ ಜಿ ಅವರು ಯಾವಾಗ ಬೇಕಾದರೂ ಬಂದು ನೋಡಬಹುದು. ಹೀಗಂತ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಕಾರ್ಯದರ್ಶಿ ಗೋಪಾಲ್ ನಾಗರಕಟ್ಟೆ ಅವರು ಟ್ವೀಟ್ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಅಯೋಧ್ಯೆ ರಾಮ ಮಂದಿರದ ಟ್ರಸ್ಟ್ ಈ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟೀಕರಣ ನೀಡಿಲ್ಲ, ಯಾವುದೇ ಫೋಟೋ ಬಿಡುಗಡೆ ಮಾಡಿಲ್ಲ. ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಇವತ್ತು ಮಹತ್ವದ ಸಭೆ. ಚಂಪತ್ ರಾಯ್ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ಭವಿಷ್ಯ ನಿರ್ಧಾರ. ದೇಣಿಗೆ ಕಳ್ಳತನ ಆರೋಪ ಸಂಬಂಧ SIT ತನಿಖೆ ಚುರುಕುಗೊಂಡಿರುವ ನಡುವೆ ಇವತ್ತು ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಮಹತ್ವದ ಸಭೆ ನಡೆಸ್ತಾ ಇದೆ. ಈಗಾಗಲೇ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ನೀಡಿದ್ದು, ಇವರ ರಾಜೀನಾಮೆ ಅಂಗೀಕಾರ ವಿಚಾರ ಹೊಸ CEO ನೇಮಕದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಮೂಲಗಳು ತಿಳಿಸಿವೆ. ರಾಮಜನ್ಮಭೂಮಿ ಮತ್ತು ಶ್ರೀ ರಾಮಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ಮಹಂತ ನೃತ್ಯ ಗೋಪಾಲ್ ದಾಸ್ ಮುಖ್ಯಸ್ಥರಾಗಿರುವ ಮಣಿರಾಮ್ ದಾಸ್ ಚಾವ್ನಿ ಮಠದಲ್ಲಿ ಈ ಸಭೆ ನಡೆಯಲಿದೆ. RSSನ ಭಯ್ಯಾಜಿ ಜೋಶಿ, VHPಯ ದಿನೇಶ್ ಚಂದ್ರ, ಬಜರಂಗ ದಳದ ಲಾಲ್ ಬಾಗ್ಡಾ ಅವರನ್ನ ಸಭೆಗೆ ಆಹ್ವಾನಿಸಲಾಗಿದೆ. ರಾಮ ಮಂದಿರ ಹೆಸರಿನಲ್ಲಿ 20,000 ಕೋಟಿ ಲೂಟಿ ಎಂದ ಮಲ್ಲಿಕಾರ್ಜುನ ಖರ್ಗೆ. ರಾಮ ಮಂದಿರದ ಹೆಸರಿನಲ್ಲಿ ಸುಮಾರು 20,000 ಕೋಟಿಯಿಂದ 25,000 ಕೋಟಿ ರೂಪಾಯಿವರೆಗೆ ಲೂಟಿ ನಡೆದಿದೆ ಎಂಬ ಸುದ್ದಿಗಳು ಬರ್ತಾ ಇದೆ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ. ದೇವರ ಹೆಸರಿನ ಮೇಲೆ ಎಷ್ಟು ಲೂಟಿ ಆಗ್ತದೆ? ಅಯೋಧ್ಯೆಯಲ್ಲಿ ಏನಾಯ್ತು? ಏನ್ ನಡೆದಿದೆ? ಬದ್ರಿನಾಥ್, ಕೇದಾರ್ನಾಥ್, ಅಮರ್ನಾಥ್ನು ಬರ್ಬೋದು. ಏನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರ, ಆವಾಗ ಮೇಯರ್ ಆಗಿದ್ರ, MLA ಆಗಿದ್ರ, MLCಗಳಾಗಿದ್ರ, ಏನ್ ಆಗಿದ್ರಿ? ನಿಮ್ಮ ಕೈಯಲ್ಲಿ ಏನಿತ್ತು? ರೈತನ ಕೈಯಲ್ಲಿ ನೇಗಲು, ದಲಿತರ ಕೈಯಲ್ಲಿ ಕಸ ಗೂಡ್ಸಕ್ಕೆ ಜಾಡು. ಇದು ಬಿಟ್ರೆ ಏನಿತ್ತು ನಿಮಗೆ ರಾಜರ ಕಾಲದಲ್ಲಿ? ಬಡ ರೈತರಿಗೂ ಏನೂ ಇರಲಿಲ್ಲ. ಈಗ ಸುದ್ದಿ ಬರ್ತಾ ಇದೆ, ಸುಮಾರು 20,000 ಕೋಟಿ ಮೇಲೆ ಅಲ್ಲಿ ಲೂಟಿ ಆಗಿದೆ ಅಂತ. ಇನ್ನೊಂದೆಡೆ ರಾಮ ಮಂದಿರ ದೇಣಿಗೆ ಅಕ್ರಮದ ಬಗ್ಗೆ ಪ್ರತಿಕ್ರಿಯಿಸಿರುವ RSS ಮುಖ್ಯಸ್ಥ ಮೋಹನ್ ಭಾಗವತ್, ದತ್ತಾತ್ರೇಯ ಹೊಸಬಾಳೆ ಜಿ ಬಿಡುಗಡೆ ಮಾಡಿದ ಹೇಳಿಕೆಯನ್ನ ನೋಡಿ ನನ್ನ ಪ್ರತಿಕ್ರಿಯೆಯೂ ಅದೇ ಆಗಿದೆ ಅಂತ ನಾಗ್ಪುರದಲ್ಲಿ ತಿಳಿಸಿದ್ದಾರೆ. राम मंदिर के ऊपर एक स्टेटमेंट आया है दत्ता जी का, वही देखो तुमसे प्रतिक्रिया
ಆರೋಪ ಪ್ರತ್ಯಾರೋಪಗಳ ನಡುವೆ ಇವತ್ತು ನಡೀತಾ ಇರುವ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಮಹತ್ವ ಪಡೆದುಕೊಂಡಿದೆ. ಯಾವ ನಿರ್ಧಾರ ಹೊರಬೀಳುತ್ತೋ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.